ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮದರಿಂಗ್ ಮಿನಿ ಲಾಗ್ 7. ಯಾವಾಗ ಸಹ ತುಳುವಲ್ಲಿ ಮಾತಾಡೋದಲ್ಲ, ಈ ಸಲ ಕನ್ನಡದಲ್ಲಿ ಮಾತಾಡುವ. ಇನ್ನು ನಾನು ರಕ್ಷಿತಂದು ಕಾಪಿ ಮಾಡೋದು, ಅವಳದು ಇವಳದು ಎಲ್ಲ ಕಾಪಿ ಮಾಡೋದೆಲ್ಲ ಹೇಳಲಿಕ್ಕಿಲ್ಲ. ಓಕೆ, ನಮ್ಮ ಮಂಗಳೂರಿನವರ ಕನ್ನಡ ಎಲ್ಲ ಹೀಗೆ ಇರುವುದು. ರೋಡಲ್ಲಿ ಹೋಗುವಾಗ ಉಂಟಲ್ಲ, ಒಂದು ಜೇನು ನೊಣಕ್ಕೆ ನನ್ನ ಮೇಲೆ ಜೋರ್ ಲವ್ ಆಗಿ ನನಗೆ ಚುಚ್ಚಿದದು, ಅಲ್ಲೆಲ್ಲ ಕಚ್ಚಿದು. ಭಾಷೆಯಲ್ಲದು ಕರೆಕ್ಟ್ ಕೆನ್ನೆಗೆನೆ ಬಂದು ಕಿಸ್ಕೊಟ್ಟಿದೆ. ಮದು ಇವತ್ತಿದ್ದು ಲೊಕೇಶನ್ ನಮ್ಮ ಮನೆಯಿಂದ 52 ಕಿಲೋಮೀಟರ್ಸ್ ದೂರ. ಓಕೆ, ಬಿಸಿಲಿಗೆ ಜೋರ್ ಬ್ಯಾರಿಕಾಯ್ತು. ಬೆಳಗ್ಗೆ ಒಂದು 9:30 ಹೊರಡಿದ್ದೇವೆ ಆಯ್ತಾ. ಲೊಕೇಶನ್ಗೆ ರೀಚ್ ಆಗುವಾಗ ಆಲ್ಮೋಸ್ಟ್ 11:30 ಆಗಿದೆ. ಭಾರಿ ಚಂದದ ಲೊಕೇಶನ್ ನೋಡಿ ಅಂತೆ, ಹಳ್ಳಿಯ ಸೊಬಗು. ಕಾಮಿಡಿ ಅಂತ ಗೊತ್ತುಂಟ, ನಾನಿವರ ಮನೆಗೆ ಎಂಟ್ರಿ ಆಗುವಾಗ ಒಂದು ಚೆಂಬಲ್ಲಿ ನೀರು ಕೊಟ್ರಾಯ್ತಾ. ಆನೆಸ್ಟ್ಲಿ ಆ ನೀರನ್ನು ಇಟ್ಕೊಂಡು ಎಂತ ಮಾಡಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅದನ್ನು ಸಹ ಅವರ ಹತ್ರವೇ ಕೇಳಿ ಮನೆಯೊಳಗೆ ಎಂಟ್ರಿ ಆದೆ. ಎಲ್ರಿಗೆ ಸಹ ಒಂದು ಹಾಯ್ ಹೇಳಿ ಅಂತ ಹೇಳಿ ನಮ್ಮ ಕೆಲಸ ಸ್ಟಾರ್ಟ್. ಇವರೇ ನಮ್ಮ ಬೇಬಿ ಶವರ್ ಬ್ರೈಡ್. ಇವರಿಗೆ ಡಿಸೈನ್ ಅಲ್ಲಿ ಸ್ಪೆಸಿಫಿಕೇಶನ್ಸ್ ಎಂತ ಸಹ ಇರಲಿಲ್ಲ. ಜಸ್ಟ್ ಪಾಮಲ್ಲಿ ಒಂದು ಮಗುದು ಡ್ರಾಯಿಂಗ್ ಇದ್ರೆ ಸಾಕು ಅಂತ ಹೇಳಿದ್ರು. ಸೀಸನ್ ಮುಗ್ದಾದ್ಮೇಲೆ ಇದು ಫಸ್ಟ್ ಆರ್ಡರ್ ಆದ್ರಿಂದ ಫಸ್ಟ್ ಸೈಡ್ ಕಂಪ್ಲೀಟ್ ಮಾಡ್ಲಿಕ್ಕೆ ಚೂರ್ ಲೇಟ್ ಆಯ್ತು. ಓಕೆ, ಮತ್ತೆ ಊಟ ಮಾಡಿ ಕಂಟಿನ್ಯೂ ಮಾಡಿದ್ವಿ. ಈ ಬ್ರೈಡ್ ಇದು ಕಸಿನ್ಸ್ ಎಲ್ಲ ಭಯಂಕರ ಇದ್ರಾಯ್ತಾ. ನನ್ನ ಲಾಗಿಗೆ ಕಂಟೆಂಟ್ ಐಡಿಯಾಸ್ ಎಲ್ಲ ಅವರೇ ಕೊಡ್ತಿದ್ರು. ಇದೊಂದು ಪಾಪದ ಡಾಗೇಶ್ ಬಾಯ್. ಓಕೆ, ಎಂತ ಮಾಡುದಿಲ್ಲ. ಹಳ್ಳಿ ಸೈಡ್ ಬಂದ್ರೆ ಇದನ್ನೆಲ್ಲ ನೋಡುದು ಬಾರಿ ಖುಷಿ ಅಲ್ಲ. ನಾನು ಸಿಟಿಯಲ್ಲಿ ಹುಟ್ಟಿ ಬೆಳೆದಿದ್ರು ನಂಗೆ ಈ ಅಂಬಿ ಸೆಗಣಿ ಸಾರಿಸುದೆಲ್ಲ ನೋಡ್ಲಿಕ್ಕೆ ಬಾರಿ ಖುಷಿ ಆಗ್ತದೆ. ನಂಗೆ ಅದ್ರ ಸ್ಮೆಲ್ ಸಹ ತುಂಬಾ ಇಷ್ಟ. ಕಂಟೆಂಟಿಗೆ ಆಂಟೀಸ್ ಒಳ್ಳೆ ಪೋಸ್ ಕೊಡ್ತಿದ್ರು. ಮೆನ್ ಹೂ ಟೇಕ್ಸ್ ಕೇರ್ ಆಫ್ ದೇರ್ ಹೆಂಡತೀಸ್ ಲೈಕ್ ಕಿಂಗ್ಸ್ ಅಂಡ್ ಆಲ್ ಆರ್ ಜೆಮ್ಮಲ್. ಯಾಕಂದ್ರೆ ಈ ಕಂಪ್ಲೀಟ್ ಆರ್ಡರ್ ಬುಕ್ ಮಾಡಿದ್ದು ಇವರ ಹಸ್ಬೆಂಡ್. ಬ್ರೈಡ್ ಇದು ಕಾಂಟ್ಯಾಕ್ಟೇ ಇರ್ಲಿಲ್ಲ ನಂಗೆ. ಸಿ, ದಿಸ್ ಇಸ್ ವೈ ಐ ಕಾಲ್ಡ್ ಹಿಮ್ ಜೆಮ್. ಹೇ, ಕಣ್ಣಾಕ್ಲಿಕ್ಕಿಲ್ಲ. ಓಕೆ, ನೋ ನಜರ್. ಎಸ್, ಇದೇ ಫ್ರಂಟ್ ಇದು ಫೈನಲ್ ಔಟ್ಪುಟ್. ಚಂದ ಅಲ್ಲ? ಓಕೆ, ಥ್ಯಾಂಕ್ಸ್. ಫ್ರಂಟ್ ಇದು ಕಂಪ್ಲೀಟ್ ಆಗಿ ಬ್ಯಾಕ್ ಇದು ಕಂಪ್ಲೀಟ್ ಮಾಡುವಾಗ ಐ ಥಿಂಕ್ 4 o'clock ಆಗಿತ್ತು. ಮತ್ತೆ ಈ ಕ್ಯೂಟಿಗೆ ಬಾಯ್ ಹೇಳಿ ಮನೆಯವರಿಗೆ ಸಹ ಬಾಯ್ ಅಂತ ಹೇಳಿ ಹೊರಟೆ. ವಾಪಸ್ ಬರುವಾಗ ಅವರದೇ ಕಸಿನ್ ಒಬ್ರು ಮಂಗಳೂರಿಗೆ ಬರ್ಲಿಕ್ಕಿತ್ತು. ಬರುವಾಗ ಜೋರ್ ಹಸಿವಾಗ್ತಿತ್ತು. ಹಾಗೆ ಗ್ಯಾಪ್ ಅಲ್ಲಿ ಟಿಕ್ಕ ಎಲ್ಲ ತಿಂದು ಮನೆಗೆ ಬಂದೆ. ರೀಚ್ ಆಗುವಾಗ ಆಲ್ಮೋಸ್ಟ್ 7 o'clock ಆಗಿತ್ತು. ಮತ್ತೆ ಫ್ಲಾಶ್ ಆಯ್ತು, ನನ್ನ ಮನೆ ಪಕ್ಕದ ಹುಡುಗಿಗೆ ನೀಲ್ ಅಪಾಯಿಂಟ್ಮೆಂಟ್ ಇತ್ತು ಅಂತ. ಸಿ, ದಿಸ್ ಇಸ್ ದ ಔಟ್ಪುಟ್. ಹೇಗುಂಟು ಅಷ್ಟೇ. ಓಕೆ, ಬಾಯ್. ನಿಮ್ಮ ಅಮೂಲ್ಯವಾದ ಸಮಯಕ್ಕೆ ಧನ್ಯವಾದಗಳು. ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಪ್ಲೀಸ್ ಮಾಡಿ ಹೋಗಿ ಆಯಿತಾ. ಥ್ಯಾಂಕ್ ಯು.